ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರ ಹತ್ರ ಸಾರಿ ಕೇಳಬೇಕು. ನಾನು ದೀಪಾವಳಿ ಹಬ್ಬದಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಹಾಕೋಕ್ಕೆ ಆಗ್ತಾಯಿಲ್ಲ. ಆವಾಗೆಲ್ಲ ರೆಗ್ಯುಲರಾಗಿ ಆಗ್ತಾಯಿದ್ದೆ. ಮಗು ಇಟ್ಕೊಂಡು ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ, ಸಾರಿ. ಆದಷ್ಟು ಟ್ರೈ ಮಾಡ್ತೀನಿ, ಹಾಕ್ತೀನಿ, ಮಿಸ್ ಮಾಡೋದಿಲ್ಲ. ಈ 21 ಡೇಸ್ ಚಾಲೆಂಜ್ದು ಹಾಕ್ತೀನಿ. ಒಂದೊಂದು ಸಲಂತೂ ಏನಾಗ್ಬಿಡುತ್ತೆ ಗೊತ್ತಾ, ವೀಡಿಯೋನ ಎಡಿಟ್ ಮಾಡಿರ್ತೀನಿ, ಅಪ್ಲೋಡ್ ಮಾಡಿದ್ರೆ ಅಪ್ಲೋಡೇ ಆಗೋದಿಲ್ಲ. ನೆಟ್ವರ್ಕ್ ಪ್ರಾಬ್ಲಮ್ ಅನಿಸುತ್ತೆ. ಇವಾಗ ಬನ್ನಿ, ಇವತ್ತು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 11. ಆ್ಯಸ್ ಯೂಶುವಲ್ ಬೆಳಿಗ್ಗೆನೇ ಎದ್ದು 5 ಗಂಟೆಗೆ ವಾಕಿಂಗ್ ಹೊರಟೆ. 1 ಲೋಟ ಬಿಸಿನೀರನ್ನ ಕುಡಿದು ನಾನಿಲ್ಲಿ ಪಾರ್ಕ್ಗೆ ಬಂದು 3 ರೌಂಡು ವಾಕಿಂಗ್ನ ಮುಗಿಸ್ದೆ. ಎಷ್ಟೋ ಜನ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿರ್ತೀರ, ಆದರೆ ಮನೆ ಕೆಲಸ, ಮಕ್ಕಳು ಇದೆಲ್ಲ ನೋಡಿಕೊಂಡು ನಮಗೆ ನಾವು ಟೈಮ್ ಕೊಡೋದನ್ನೇ ಮರ್ತ್ಕೊಬಿಟ್ಟಿರ್ತೀವಿ. ಹೌಸ್ ವೈಫ್ಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾಯಿದ್ರು ಕೆಲಸ ಇದ್ದೇ ಇರುತ್ತೆ. ಆದರೆ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಬೇಕಲ್ವ. ಅದಕ್ಕೆ ಅಂತಲೇ ಯಾರೂ ನಮಗೆ ಟೈಮ್ ಮಾಡ್ಕೊಳ್ಳೋದಿಲ್ಲ, ನಮಗೆ ನಾವೇ ಟೈಮ್ ಮಾಡ್ಕೊಳ್ಬೇಕು. ಹಾಗೆಯೇ ಯಾರೆಲ್ಲ ನ್ಯೂ ಇಯರ್ಗೆ ನಾನು ವೆಯ್ಟ್ ಲಾಸ್ ಆಗಬೇಕು, ರೆಸೊಲ್ಯೂಷನ್ ತೊಗೋಬೇಕು ಅಂತ ಇದ್ದೀರಾ, ಅವ್ರಿಗೆಲ್ಲ ಒಂದು ಟಿಪ್ಪು. ನಾನು ನ್ಯೂ ಇಯರ್ಗೆ ರೆಸೊಲ್ಯೂಷನ್ ತಗೊಂಡು ನಾನು ನ್ಯೂ ಇಯರ್ 2025ಇಂದ ನಾನು ಸಣ್ಣ ಆಗ್ತೀನಿ ಅನ್ನೋದಕ್ಕಿಂತ ನಾನು ಇವಾಗಲೇ ಇನ್ನೂ 1.5 ತಿಂಗಳಾಯ್ತಲ್ಲ, ನ್ಯೂ ಇಯರ್ಗೆ ಒಂದು ಚೇಂಜಸ್ ಇರ್ಬೋದಲ್ಲ. ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇವಾಗಿನಿಂದ ಈ ಕ್ಷಣದಿಂದನೇ ಯಾವಾಗ ನಿಮಗೆ ಮನಸ್ಸಿಗೆ ಅನ್ನಿಸ್ತದೆ ಆ ಕ್ಷಣದಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ನ್ಯೂ ಇಯರ್ ಬರುತ್ತೆ, ನ್ಯೂ ಇಯರ್ಗೆ ಸಣ್ಣ ಆಯ್ತೀನಿ, ಯಾರೋ ಹೇಳಿದ್ರು ಅಂತ ನಿಮಗೆ ಮನ್ಸಿಗೆ ತಗೊಳ್ಬಾರ್ದು. ನಿಮಗೆ ನೀವು ಅನಿಸ್ಕೊಳ್ಬೇಕು. ಈ ತಪ್ಪನ್ನ ನಾನು ಸುಧಾ ಮಾಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ 2 ರೊಟ್ಟಿನ ತಗೊಂಡಿದ್ದೆ, ಹಾಗಲಕಾಯಿ ಪಲ್ಯನ ತಗೊಂಡಿದ್ದೆ. ಮಧ್ಯಾಹ್ನ ಲಂಚ್ಗೆ ನಾನಿಲ್ಲಿ ರೈಸು, ಸಲಾಡು, ಕಾಳು ಸಾರನ್ನ ತಗೊಂಡಿದ್ದೆ. ಹಾಗೆಯೇ ಈ ವೆಯ್ಟ್ ಲಾಸಲ್ಲಿರೋರಿಗೆ ಏನಾರ ತಿನ್ನಬೇಕು ಈ ಚಳಿಗಾಲಕ್ಕೆ ಅಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಅಂಥವ್ರು ಏನು ಮಾಡ್ಬೋದು ಗೊತ್ತಾ, ಕಡಲೆಕಾಳನ್ನ ಹುರಿದ್ಬಿಟ್ಟು ತಗೊಳ್ಬೋದು. ಹಾಗೆಯೇ ತಿನ್ನೋಕ್ಕಾಗೋದಿಲ್ಲ ಅನ್ನೋರು ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹುರಿತಾ ಇರ್ತೀರಲ್ವ, ಅದರೊಳಗೆ ಸೇರಿಸ್ಬಿಟ್ಟು ಅದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಹುರಿದ್ಬಿಟ್ಟು ತಗೊಳ್ಬೋದು. ಆವಾಗಲೂ ಚೆನ್ನಾಗಿರುತ್ತೆ. ಈ ಚಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ವಾರಕ್ಕೆ 3-4 ಸಲ ತಗೊಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಮತ್ತು ಹುರಿದಿರೋ ಕಡಲೆ ಬೀಜ, ಜೋಳ, ಡ್ರೈ ಫ್ರೂಟ್ಸು, ಹಣ್ಣುಗಳು, ಸ್ವೀಟ್ ತಿನ್ನಬೇಕು ಅಂದಾಗೆಲ್ಲ ಹಣ್ಣುಗಳನ್ನ ತಗೊಳ್ಬೋದು. ಹಾಗೆ ನನ್ನ ಮಗಳು ನನಗೆ ಯಾವ ರೀತಿ ಆವಾಜ್ ಹಾಕಿತಾಳೆ ನೋಡ್ಕೊಬನ್ನಿ. ನನ್ನ ಹೋಗು ನೀನು, ನನ್ನ ಇಲ್ಲಿ ನನ್ನ 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 ಯಾರಿದು ನನ್ನ ನನ್ನ ಏ ನಮ್ಮಪ್ಪ ಏ ಯಾಕೆ ನಿನಗೂ ಹುಷಾರ್? ನನ್ನ ಗಂಡ ಕಣೆ. ಕೊಡ್ರಿ ಇಲ್ಲಿ. ಮಗಳ ಜೊತೆ ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಡಿನ್ನರ್ಗೆ ನಾನಿಲ್ಲಿ ಮುದ್ದೆ, ಅದೇ ಕಾಳು ಸಾಂಬಾರು, ಸಲಾಡ್ನ ತಗೊಂಡಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ರೊಟೀನ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ಸ್ ಆ್ಯಂಡ್ ಕಮೆಂಟ್.